ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಜಪಾನ್ ಬಾಂಧವ್ಯದಲ್ಲಿ ನಿನ್ನೆ ಒಂದು ಐತಿಹಾಸಿಕ ಅಧ್ಯಾಯ ಬರೆಯಲಾಗಿದೆ. ನವದೆಹಲಿಯ ಹೈದರಾಬಾದ್ ಹೌಸಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಪಾನಿನ ನೂತನ ಪ್ರಧಾನಿ ಸನಾಯಿ ತಕೈಚಿ ನಡುವೆ ನಡೆದ 16ನೇ ವಾರ್ಷಿಕ ಶೃಂಗಸಭೆ ಜಾಗತಿಕ ರಾಜಕಾರಣದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಚೀನಾಕ್ಕೆ ಟೆನ್ಷನ್ ಕೊಡುವಂತಹ, ಭಾರತದಲ್ಲಿ ಹಳ್ಳಿಗಳ ಅಭಿವೃದ್ಧಿಗೆ ಶಕ್ತಿ ತುಂಬುವಂತಹ ಬರೋಬ್ಬರಿ $10 ಬಿಲಿಯನ್ ಅಂದರೆ ಸುಮಾರು 83,000 ಕೋಟಿ ರೂಪಾಯಿಗಳ ಹೂಡಿಕೆ ಬಂಪರ್ ಕೊಡುಗೆಯನ್ನು ಜಪಾನ್ ಭಾರತಕ್ಕೆ ಘೋಷಿಸಿದೆ. ಇಷ್ಟೇ ಅಲ್ಲ, ರಕ್ಷಣಾ ವಲಯದಲ್ಲಿ ಮೊದಲ ಬಾರಿಗೆ ಎರಡೂ ದೇಶಗಳು ಜಂಟಿಯಾಗಿ ಯುದ್ಧ ತಂತ್ರಜ್ಞಾನ ಅಭಿವೃದ್ಧಿಪಡಿಸುವಲ್ಲಿ ಸಹಿ ಹಾಕಿವೆ. ಈ ಶೃಂಗಸಭೆಯ ಟಾಪ್ ಹೈಲೈಟ್ ಏನು? ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹೌದು ಸ್ನೇಹಿತರೆ, ಈ ಬಾರಿಯ ಶೃಂಗಸಭೆಯಲ್ಲಿ ಕೇವಲ ಮಾತುಕತೆಯಷ್ಟೇ ಆಗಿಲ್ಲ, ಬದಲಿಗೆ ಭಾರತದ ಭವಿಷ್ಯವನ್ನೇ ಬದಲಿಸಬಲ್ಲ ಪ್ರಮುಖ ಒಪ್ಪಂದಗಳಿಗೆ ಮುದ್ರೆ ಬಿದ್ದಿದೆ. ಅವುಗಳಲ್ಲಿ ಪ್ರಮುಖವಾದ 4 ವಿಷಯಗಳು ಇಲ್ಲಿವೆ. ಸೆಮಿಕಂಡಕ್ಟರ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಾಂತಿ. ಪ್ರಧಾನಿ ಮೋದಿ ಹೇಳಿದಂತೆ ಜಪಾನ್ನ ನಿಖರ ತಂತ್ರಜ್ಞಾನ ಅಂದರೆ ಪ್ರಿಸಿಷನ್ ಟೆಕ್ನಾಲಜಿ ಮತ್ತು ಭಾರತದ ಸಾಫ್ಟ್ವೇರ್ ಸಾಮರ್ಥ್ಯ ಒಂದಾಗಿದೆ. ಸೆಮಿಕಂಡಕ್ಟರ್, ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಲಯದಲ್ಲಿ ಎರಡೂ ದೇಶಗಳು ಜಂಟಿ ರೋಡ್ಮ್ಯಾಪ್ ಸಿದ್ಧಪಡಿಸಿವೆ. ಇದು ಭಾರತವನ್ನು ಗ್ಲೋಬಲ್ ಟೆಕ್ ಹಬ್ ಮಾಡುವುದಲ್ಲಿ ಸಂಶಯವಿಲ್ಲ. ಭಾರತದ ಹಳ್ಳಿಗಳಿಗೆ 1000 ಬಯೋಗ್ಯಾಸ್ ಪ್ಲಾಂಟ್ಗಳು. ಕೇವಲ ಹೈಟೆಕ್ ತಂತ್ರಜ್ಞಾನ ಮಾತ್ರವಲ್ಲ, ಭಾರತದ ಗ್ರಾಮೀಣ ಭಾಗದ ಅಭಿವೃದ್ಧಿಗೂ ಮೋದಿ ಬಿಗ್ ಪ್ಲಾನ್ ಮಾಡಿದ್ದಾರೆ. ಭಾರತ ಜಪಾನ್ ಬಯೋಗ್ಯಾಸ್ ಉಪಕ್ರಮದ ಅಡಿಯಲ್ಲಿ ದೇಶಾದ್ಯಂತ ಬರೋಬ್ಬರಿ 1,000 ಬಯೋಗ್ಯಾಸ್ ಮತ್ತು ಸಾವಯವ ಗೊಬ್ಬರ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗುವುದು. ಸುಜುಕಿ ಸಂಸ್ಥೆ ಮತ್ತು ಭಾರತೀಯ ಸ್ಟಾರ್ಟ್ಅಪ್ಗಳು ಇದಕ್ಕೆ ಕೈ ಜೋಡಿಸುತ್ತಿವೆ. ಇದರಿಂದ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಮತ್ತು ಹಸಿರು ಇಂಧನಕ್ಕೆ ಭಾರೀ ವೇಗ ಸಿಗಲಿದೆ. ರಕ್ಷಣಾ ವಲಯದಲ್ಲಿ ಬಿಗ್ ಡೀಲ್. ಭಾರತೀಯ ನೌಕಾಪಡೆಗಾಗಿ ಜಪಾನ್ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ನೇವಲ್ ರೇಡಿಯೋ ಆಂಟೆನಾ ಯೂನಿಕಾರ್ನ್ ಅನ್ನು ಭಾರತದಲ್ಲಿ ಜಂಟಿಯಾಗಿ ಉತ್ಪಾದಿಸಲು ಒಪ್ಪಂದವಾಗಿದೆ. ಭಾರತ ಮತ್ತು ಜಪಾನ್ ರಕ್ಷಣಾ ತಂತ್ರಜ್ಞಾನವನ್ನು ಒಟ್ಟಿಗೆ ಅಭಿವೃದ್ಧಿಪಡಿಸುವುದು ಇತಿಹಾಸದಲ್ಲೇ ಇದೇ ಮೊದಲು. ಇದು ಚೀನಾಕ್ಕೆ ಹಿಂದೂ ಮಹಾಸಾಗರದಲ್ಲಿ ಪ್ರಬಲ ಸಂದೇಶ ರವಾನಿಸುತ್ತಿದೆ. ಆರ್ಥಿಕ ಸುರಕ್ಷತೆ ಮತ್ತು ಹೂಡಿಕೆ. ಮುಂದಿನ 10 ವರ್ಷಗಳಲ್ಲಿ ಭಾರತದಲ್ಲಿ 10 ಟ್ರಿಲಿಯನ್ ಜಪಾನಿನ ಯೆನ್ ಹೂಡಿಕೆ ಮಾಡುವ ಗುರಿಯನ್ನು ಈ ಸಭೆಯಲ್ಲಿ ಪುನರುಚ್ಚರಿಸಲಾಗಿದೆ. ಜಪಾನ್ನ 150ಕ್ಕೂ ಹೆಚ್ಚು ಪ್ರಮುಖ ಕಂಪನಿಗಳು ಭಾರತದ ಮಾರುಕಟ್ಟೆಗೆ ಲಗ್ಗೆ ಇಡಲು ಸಜ್ಜಾಗಿವೆ. ಒಟ್ಟಿನಲ್ಲಿ ನಿನ್ನೆ ನಡೆದ ಭಾರತ ಜಪಾನ್ ಶೃಂಗಸಭೆಯು ಕೇವಲ ಎರಡು ದೇಶಗಳ ಸ್ನೇಹ ಹಸ್ತ ಮಾತ್ರವಲ್ಲ, ಇದು ಭಾರತವನ್ನು 2047ರ ವೇಳೆಗೆ ವಿಕಸಿತ ಭಾರತ ಮಾಡುವ ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿಗೆ ಜಪಾನ್ ನೀಡಿದ ದೊಡ್ಡ ಹಣೆಬಲ ಎಂದೇ ಹೇಳಬಹುದು. ಭಾರತ ಮತ್ತು ಜಪಾನ್ನ ಈ ಬಲಿಷ್ಠ ಮೈತ್ರಿ ಹಾಗೂ ಭಾರತಕ್ಕೆ ಸಿಕ್ಕ ಈ 83,000 ಕೋಟಿ ಹೂಡಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣವೇ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹದ್ದೇ ದೇಶ ವಿದೇಶಗಳ ಪ್ರಮುಖ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.